ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ. ಮುಖ್ಯವಾಗಿ ನಾನು ಯಾವತ್ತೂ ಇಲ್ಲಿ ಜಾಸ್ತಿ ಹೆಚ್ಚಿಗೆ ನನ್ನ ತೋಟದಾಗಲಿ ನನ್ನ ಹೊಲ ಆಗಲಿ ಆರ್ಗ್ಯಾನಿಕ್ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡೋದು. ಆಮೇಲೆ ನಾನು ಇವತ್ತು ಅಷ್ಟೇ ನನ್ನ ತೋಟಕ್ಕೆ ಯಾವುದೇ ಆಗಲಿ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ತೋಟ ಆಗಿ ಮತ್ತು ರಾಗಿ ಬೆಳೆದು ಅಷ್ಟೇ, ರಾಗಿನೂ ಅಷ್ಟೇ ನಾವು ರಾಸಾಯನಿಕನೇ ಹಾಕಿಲ್ಲ ಯಾವತ್ತು. ಸಾವಯವ ಅಂದರೆ ಹೆಚ್ಚಿಗೆ ನಮ್ಮದು 10ರಿಂದ 15 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ. ಆ ಗೊಬ್ಬರದಲ್ಲಿ ನಾನು ರಾಗಿ ಆಗಲಿ ಮಾವು ಆಗಲಿ, ಇವತ್ತು ನನ್ನ ಮಾವಿನ ಹಣ್ಣಿದೆ, ಇವತ್ತುವರೆಗೂ ಔಷಧಿ ಹೊಡೆಯಲ್ಲ, ಕೆಮಿಕಲ್ ಹಾಕಲ್ಲ, ಪ್ರತಿಯೊಂದು ಸಾವಯವ ಗೊಬ್ಬರದಿಂದಲೇ ನಾವು ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ತೋಟಕ್ಕೆ ಬಂದು ನೋಡ್ಕೋಬೋದು, ಆ ರೀತಿ ನಾನು ಮೇಂಟೈನ್ ಮಾಡಿದ್ದೀನಿ. ನಾನೇ ಇವರಿಗೆ ರಾಗಿ ಎಲ್ಲ ಕೊಡೋದು. ಅವರು ಟೆಸ್ಟ್ ಎಲ್ಲ ಮಾಡಿಸಿ ಅಂತ ಹೇಳಿದ್ದು ನಾನು ಅವ್ರಿಗೆ, ಟೆಸ್ಟ್ ಎಲ್ಲ ಓಕೆ ಆಗಿದೆ ಅವರಿಗೆ. ಹಂಗಾಗಿ ರಾಗಿನೂ ಅಷ್ಟೇ, ನಮ್ಮಲ್ಲಿ ರಾಗಿನ ಊಟ ಮಾಡಿದರೆ ಈ ರಾಗಿ ಹಿಂಗೆ ಬಂಟು ಬರುತ್ತೆ, ಅಂದರೆ ಎಳೆದ್ರೆ ಇಷ್ಟು ದೂರ ಬರುತ್ತೆ, ಆ ಥರ ರಾಗಿ ಬರುತ್ತೆ. ಸಾವಯವ ಗೊಬ್ಬರ ಬೆಳೆಸಿ ಮಾತ್ರ ಆ ಥರ ಬರೋದು ರಾಗಿಲಿ. ಹಂಗಾಗಿ ನಾವು ಇವರಿಗೆ ತೃಪ್ತಿ ಸಿರಿಧಾನ್ಯದ ಸರಿಗೆ ನಾವೇ ಅವರಿಗೆ ರಾಗಿ ಸಪ್ಲೈ ಮಾಡೋದು. ಓಕೆ, ಇವರು ಇವಾಗ 100% ಆರ್ಗ್ಯಾನಿಕ್ ಅಂತ ಹಾಕಿದಾರಲ್ಲ, ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ ನಾವು ರಾಗಿನ ನಿಮ್ಮ ಹತ್ರನೇ ಬೈ ಮಾಡ್ತಾ ಇದ್ದೀವಿ. ಸೊ ಅದು ಹೇಗೆ ಅವರಿಗೆ ಹೆಲ್ಪ್ಫುಲ್ ಆಗ್ತಿದೆ ಅದು ಹೇಳಿ. ನಾನು ಅಂದರೆ ನಾನು ಇದನ್ನು ಬಳಸಿದ್ದೀನಿ, ಉಪಯೋಗಿಸ್ತಿದ್ದೀನಿ. ತೃಪ್ತಿ ಸಿರಿಧಾನ್ಯ ಸರಿಲ್ಲ, ನನಗೂ ತುಂಬಾ ನನಗೆ ಗ್ಯಾಸ್ಟ್ರಿಕ್ ಇತ್ತು. ಆಮೇಲೆ ನಾನು ಬೆಳಗ್ಗೆ ಸಂಜೆ ಹಾಲಿನ ಬಿಸ್ನೆಸ್ ನಮ್ಮದು, ಹಾಲಿಗೆ ಹೋಗ್ತಿದ್ದು. ಬೆಳಗ್ಗೆ ನಾವು ಬಂದು 9 ಗಂಟೆ 10 ಗಂಟೆ ಆಗೋದು ನಾವು ತಿಂದು ಬರೋದು. ಅದಕ್ಕಿಂತ ಬೆಳಗ್ಗೆ ನಾವು ಏನು ಮಾಡೋದು ಅಂದರೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ಹೋಗೋವು. ಅದರಿಂದ ಏನಾಗೋದು ಅಂದರೆ ನನಗೆ ವಾರಕ್ಕೆ 2 ಸಲ ಯಾವಾಗಲೂ ಗ್ಯಾಸ್ಟ್ರಿಕ್ ಓವರ್ ಆಗಿಬಿಟ್ಟು ಸುಸ್ತಾಗಿ ನನಗೆ ಕರೆಕ್ಟಾಗಿ ನರಕ್ಕೆ ಇಂಜೆಕ್ಷನ್ ಕೊಡೋರು. ಡಾಕ್ಟ್ರೊಬ್ಬರು ಕರೆಕ್ಟಾಗಿ ಇದು ಮಾಡ್ಕೊಂಡಿದ್ರು. ನಾನು ಯಾವಾಗ ಇದನ್ನು ನಮ್ಮ ಲತಾ ಅವರು ಇದನ್ನು ನಮಗೆ ಪ್ರೊಡ್ಯೂಸ್ ಮಾಡಿದರು, ಈ ತೃಪ್ತಿಯಿಂದ ಕುಡೀರಿ ಅಂತೇಳಿ, ನಾನು ಮೊದಲು ಅಷ್ಟೊಂದು ಇದೆಲ್ಲ ಎಂಥದ್ದು ಅಂದ್ಕೊಂಡಿದ್ದೆ. ಇದನ್ನು ಕುಡಿತಾ ಅದನ್ನ ಆ್ಯಕ್ಚುಲಿ ನಾನು ಮರ್ತೇ ಹೋಯ್ತು, ಅದು ಗ್ಯಾಸ್ಟ್ರಿಕ್ ಅನ್ನೋದೇ ಮರ್ತೋಯ್ತು. ಗ್ಯಾಸ್ಟ್ರಿಕ್ ಅನ್ನೋದು ಬಂದೇ ಇಲ್ಲ ಇತ್ತೀಚೆಗೆ. ಆಮೇಲೆ ಏನಾಗುತ್ತೆ ಅಂದರೆ ಸುಸ್ತಾಗಲ್ಲ, ಇದೊಂದು ಕುಡಿದ್ರೆ ಸುಸ್ತಾಗಲ್ಲ. ನಾವು ಎಷ್ಟೇ ಕೆಲಸ ಮಾಡಿ, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ನನಗೆ ಹಸುಗಳು ಮೇಂಟೆನೆನ್ಸ್ ಮಾಡ್ತೀನಿ, ಈ ಕಡೆ ಹಾಲಿನ ಕ್ಯಾನ್ಗಳು ತೊಳೆಯೋದಾಗಲಿ, ಇನ್ನೊಂದು ಮತ್ತು ಹಾಲು ಹಾಕೋದಾಗಲಿ, ಮತ್ತು ಜರ್ನಿ ದಿನ ನಾವು 50 ಕಿಲೋಮೀಟ್ರ್ ಜರ್ನಿ ಮಾಡ್ತೀವಿ ಹಾಲಿನ ಇದರಲ್ಲಿ, ನಮ್ಮ ಬಿಸ್ನೆಸ್ ನಮ್ಮದು. ಅಷ್ಟೆಲ್ಲ ಮಾಡಿದ್ರೂ ನಮಗೆ ಅಷ್ಟೊಂದು ಸುಸ್ತು ಅನ್ಸೋದೇ ಇಲ್ಲ. ಸರ್, ತೃಪ್ತಿ ಸಿರಿಧಾನ್ಯದವರು 100% ಆರ್ಗ್ಯಾನಿಕ್ ಮಟೀರಿಯಲ್ನ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಫುಡ್ ಪ್ರಾಡಕ್ಟ್ಸ್ ಏನೇನೇ ಅವರು ಲೀಸ್ಟಲ್ಲಿ ಹಾಕಿದ್ದಾರೆ ಎಲ್ಲದೂ ಕೂಡ ಆರ್ಗ್ಯಾನಿಕ್ ಇದೆ. ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ನೀವು ಅವರಿಗೆ ರಾಗಿನ ಸಪ್ಲೈ ಮಾಡ್ತಾ ಇದ್ದೀರಾ ಆ್ಯಂಡ್ ರಾಗಿದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದನ್ನ ಪ್ರೊಸೆಸ್ ನೀವು ಹೇಗೆ ಮಾಡ್ತೀರಾ ಸರ್? ಪ್ರೊಸೆಸ್ ಅಂದರೆ ಏನೇನಂದರೆ, ನನಗೆ ಮೊದಲಿಂದಲೂ ನಾನು ನೋಡ್ತಿದ್ದೆ ರಾಗಿನ. ನಾನು ರಾಗಿ ಬೆಳೀತಿರಲಿಲ್ಲ ಫಸ್ಟು. ಅಂದರೆ ಅವ್ರ ಕೊಂಡ್ಕೊಳವು ರಾಗಿ ಅಷ್ಟೊಂದು ಏನಾಗ್ಬಿಡೋದು ಅಂದರೆ, ರಾಗಿ ಹಿಟ್ಟು ಅಷ್ಟೊಂದು ಈಗ ಮುದ್ದೆ ಮಾಡಿದರೆ ಲಾಂಗ್ ಟೈಮು ಮುದ್ದೆ ಆಗಲಿ ಹಿಟ್ಟು ಇರ್ತಿರ್ಲಿಲ್ಲ, ಅಂದರೆ ಬೇಗ ಇದಾಗ್ಬಿಡೋದು, ಎಕ್ಸ್ಪೈರಿ ಆಗಿಬಿಡೋದು. ಅದನ್ನೆಲ್ಲ ಮನಗಂಡು ನಾನು ಏನು ಮಾಡಿದೆ, ನಾನು ಯಾಕೆ ಆರ್ಗ್ಯಾನಿಕ್ ಅಂದರೆ ನಮ್ಮ ತೋಟಕ್ಕೆಲ್ಲ ಮೊದಲೇ ಆರ್ಗ್ಯಾನಿಕ್ ಬಳಸ್ತಾ ಇದ್ದೆ. ನಾನು ಹೊಲಕ್ಕೆ ಯಾಕೆ ರಾಗಿ ಇದನ್ನು ಬೆಳಿಬಾರ್ದು ಅಂತೇಳಿ ಏನಿಲ್ಲ, ಗೊಬ್ಬರನ ಇಲ್ಲಿ ಒಂದು 4 ಲೋಡ್ ಹೊಡೆಯೋದ, 6 ಲೋಡ್, ಇನ್ನೂ 2 ಲೋಡ್ ಜಾಸ್ತಿ ಹೊಡೆದ್ಬಿಟ್ಟು ಬೆಳೀತಾ ಅಂತಂದರೆ ರಾಗಿ ಹೆಂಗೆ ಬರುತ್ತೆ ಅಂತ ನೋಡಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಆರ್ಗ್ಯಾನಿಕ್ ಇದರಿಂದ ತುಂಬ ಉಪಯೋಗ ಇದೆ. ಇದಕ್ಕೆಂದ್ರೆ ನಾನು ಅವ್ರಿಗೆ ಕೊಟ್ಟಿದ್ದೆ ರಾಗಿನ, ಅವರು ಟೆಸ್ಟಿಗೆ ಕಳಿಸಿದ್ರು, ಟೆಸ್ಟಲ್ಲಿ ಓಕೆ ಆಯಿತು ಅಂತ ಹೇಳಿದರು. ಅಥವಾ ಅವರು ಹಂಗಂತಂದರು, ನಾವು ನಿಮ್ಮ ರಾಗಿ ತುಂಬ ಚೆನ್ನಾಗಿದೆ, ಅದು ತುಂಬ ನಾವು ಇದು ಮಾಡ್ಬೋದು, ಲ್ಯಾಬಲ್ಲಿ ಎಲ್ಲ ಓಕೆ ಆಗಿದೆ ಅಂತಂತಂದರು. ಹಂಗಾಗಿ ನಾನು ಮತ್ತು ನಮ್ಮ ಮನೇಲಿ ಅದನ್ನು ಆರ್ಗ್ಯಾನಿಕ್ ನಮ್ಮ ತಿನ್ನೋಕ್ಕೋಸ್ಕರ ನಾವು ಬೆಳ್ಕೊಳ್ಳೋದು. ಯಾಕೆ ನಾವು ಇದನ್ನು ರಾಸಾಯನಿಕ ಮುಕ್ತವಾಗಿ ಯಾಕೆ ಬೆಳಿಬಾರ್ದು ಅಂತ ಹೇಳಿ ಯೋಚನೆ ಮಾಡಿ, ನಾನು ಇವತ್ತು ಅಷ್ಟೇ ನಾನು ತೋಟದಲ್ಲೇ ಆಗಲಿ ಅಡಿಕೆ ಹಾಕಿದ್ದೀನಿ, ತೆಂಗಾಗಿದೆ, ಮತ್ತು ರಾಗಿ, ಈ ಮಾವು, ಪ್ರತಿಯೊಂದಕ್ಕೂ ನಾನು ಸಾವಯವನೇ ಬಳಸ್ತಾ ಇರೋದು. ಇವತ್ತವರೆಗೂ ನಾನು ಔಷಧಿ ತಂದು ಅಲ್ಲೇ ಬಿದ್ದ, ಇವತ್ತು ಔಷಧಿ ಹೊಡೆಯೋಕ್ಕೆ ಹೋಗಿಲ್ಲ ನಾನು. ಆ್ಯಕ್ಚುಲಿ ನಮ್ಮ ಬ್ರದರು ಔಷಧಿ ಹೊಡೆಯ ಸ್ವಲ್ಪ ಇದು ರೋಗ ಬರುತ್ತೆ ಮಾವಿನ ಗಿಡಕ್ಕೆ, ನಾನು ಹೊಡೆಯೋಕ್ಕೆ ಹೋಗಲಿಲ್ಲ. ಹಂಗಾಗಿ ಸಾವಯವದಿಂದ ತುಂಬಾ ಉಪಯೋಗ ಇದೆ. ಅದಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಈಗ ನಮ್ಮನೆಯಲ್ಲಿ ನಾನು, ನಮ್ಮ ಮನೆಯವರು, ನನ್ನ ಇಬ್ಬರು ಮಕ್ಕಳು, ಆಮೇಲೆ ನಮ್ಮ ಅಪ್ಪ ಅಮ್ಮ 90 ಇಯರ್ಸ್ ಓಲ್ಡು. ಆದರೆ ಅವರೆಲ್ಲ ಕುಡಿಯೋದ್ರಿಂದ ತುಂಬ ಆಕ್ಟಿವ್ ಆಗಿದ್ದಾರೆ ಅದ್ರ ಮೇಲೆ. ಈಗ ಅವರಿಗೆಲ್ಲ ವಯಸ್ಸಿಗೆ ಇದೆಲ್ಲ ಸ್ವಲ್ಪ ತುಂಬ ಚೆನ್ನಾಗಿದೆ, ಅವರಿಗೆಲ್ಲ ತಿರುಗಾಡ್ತಾರೆ, ಮಂಡಿ ನೋವಿಲ್ಲ, ಅಷ್ಟೊಂದು ಇಲ್ಲ, ಇದೆ ಇಲ್ಲ ಅಂತಲ್ಲ, ಅಷ್ಟೊಂದು ಇಲ್ಲ. ಕುಡಿದ ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ, ಹೆಲ್ತಿ ಆಗಲಿ ಯಾವುದೇ ಆಗಲಿ ತುಂಬ ಚೆನ್ನಾಗಿ ಇದಾಗಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಯಾಕೆಂದರೆ ನಾನು ಕುಡಿಯೋದ್ರಿಂದ ಆ್ಯಕ್ಚುಲಿ ಮುಖದಲ್ಲಿ ಏನೋ ಒಂಥರ ಬ್ರೈಟ್ನೆಸ್ ಎಲ್ಲ ಬರುತ್ತೆ. ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಮಾತ್ರ ಇದು ಕುಡಿಯೋದ್ರಿಂದ. ನನಗೆ ತುಂಬ ಆರೋಗ್ಯದಲ್ಲಿ ಬೆನಿಫಿಟ್ ಆಗಿದೆ ನನಗೆ. ತುಂಬಾ ಇನ್ನೂ ಎಲ್ಲರೂ ಕುಡಿಬೋದು ಇದನ್ನು.
ಮಕ್ಕಳು ಎಲ್ಲರೂ ಇದಕ್ಕೇನೋ ಒಂದು ಏಜಿನ ಲಿಮಿಟ್ ಇಲ್ಲ. ಹಂಗಾಗಿ ಇದನ್ನು ಎಲ್ಲರೂ ಉಪಯೋಗಿಸ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಜನ ಕುಡಿದ್ರೆ ತುಂಬ ಆರೋಗ್ಯ ಇನ್ನೂ ಸಹ ವೃದ್ಧಿ ಆಗುತ್ತೆ. ಯಾಕೆಂದರೆ ಇವತ್ತು ಮೆಡಿಕಲ್ಗಾಗಲಿ ನಾವೆಲ್ಲ ಹೋಗಿ ನೋಡ್ತಿದ್ವಲ್ಲ, ಅವ್ರು ಕೇಳಿದಷ್ಟು ಕೊಡ್ತೀವಿ ಬರ್ತೀವಿ, ಅವ್ರು ಎಷ್ಟು ಮಾತ್ರೆ ಬರೀಲಿ ಏನೇ ಮಾಡಲಿ, ನಾವು ಇದನ್ನು ಜಸ್ಟ್ ತಿಂಗಳ ಕುಡಿತಾ ಹೋದ್ರೆ ಗೊತ್ತೇ ಆಗಲ್ಲ, ಇವ್ರು ಹಾಸ್ಪಿಟ್ಲಿಗೆ ಹೋಗಲ್ಲ. ಇದನ್ನ ನಾವು ಕುಡಿತಾ ಇದ್ರೆ ಇವ್ರು ಹಾಸ್ಪಿಟ್ಲ್ ಅಂತ ಮರ್ತೋಗುತ್ತೆ, ಅಷ್ಟು ಹೆಲ್ಪ್ಫುಲ್ ಆಗಿದೆ ಇದು. ತುಂಬ ಒಳ್ಳೆ ಇದನ್ನ ರೆಮಿಡಿ ಕಂಡಿಡ್ತಾರೆ. ನಮಗೆ ಭಾಳ ಖುಷಿ ಆಗುತ್ತೆ ಇದನ್ನ